ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ, ಶ್ರೀಪುರದಮ್ಮ ದೇವಸ್ಥಾನಕ್ಕೆ, ನಿಯರ್ ಹಾಸನ ಹತ್ರ ಇರೋದು. ಹಾಗಾಗ್ಬಿಟ್ಟು ಅಣ್ಣ ಗಾಡಿ ತೊಗೊಬಂದು ಕೊಟ್ಟ, ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಮತ್ತು ಇವತ್ತು ನಾನೆಲ್ಲ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದನ್ನ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ. ಕಾಣ್ತಿಲ್ಲ, ಅಲ್ಲಿ ಹೋಗ್ತೀಯಾ? ಬಾಯ್ ಮುಂದೆ ಇಲ್ಲಿಗೆ ಬಾ, ಪಕ್ಕದಲ್ಲಿ. ಯಾಕೆ ನಿಂದ ಅಲ್ಲೆಲ್ಲೋಯ್ತು? ಈ ಮಾಡು ಅಲ್ಮುರ್ಕಿ. ಸೊ ಚಿಕ್ಕಮಂಗ್ಳೂರಿಂದ ಹೊರಟ್ಬಿಟ್ಟು ನಾವು ಬೇಲೂರು ಆನ್ ದ ವೇ ಅಲ್ವಾ, ಹಾಗಾಗ್ಬಿಟ್ಟು ಬೇಲೂರು ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ ಬಿಟ್ಟು ಬೇಲೂರಲ್ಲಿ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ನೋಡ್ಬೋದು ನೀರು ಕೂಡ ಇಲ್ಲ, ಮತ್ತು ಮೇಲ್ಗಡೆಯಿಂದ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಹಂಗಾಗ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡು ಕೆಳಗಡೆ ಹೋದ್ವಿ. ಸೊ ನೀರು ಬಿಟ್ಟಿಲ್ಲಲ್ಲ, ಹಾಗಾಗ್ಬಿಟ್ಟು ನಮಗೆ ಕೆಳಗೆ ಹೋದ್ರೂ ನೀರು ಕಾಣಲ್ಲ, ಮೇಲಿದ್ರು ಕಾಣಲ್ಲ. ನಾವು ಬೇಗ ಹೋದ್ವಿ, ಹಾಗಾಗ್ಬಿಟ್ಟು ಚಾನಲಲ್ಲಿ ಇನ್ನೂ ನೀರು ಬಿಟ್ಟಿರಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಎಷ್ಟಕ್ಕೆ ಬಿಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಡ್ಯಾಮ್ ನೋಡಿಕೊಂಡು ನಾವು ದೇವಸ್ಥಾನಕ್ಕೆ ನೀರೇ ಇಲ್ಲ. ಸುದೀಪ ನೋಡಿ, ಅಲ್ಲಪ್ಪ ಶೇವಿಂಗ್ ಮಾಡಿಲ್ಲ, ದಹಿ ಹಾಕಿಲ್ಲ. ನಮ್ಮಪ್ಪ ಯಾವಾಗ ಗೊತ್ತಾ ಶೇವಿಂಗ್ ಮಾಡೋದು? ಮಂಗಳವಾರ ಸಾಯಂಕಾಲ, ಬುಧವಾರ ಗಾಡಿ ಹೋಗ್ಬೇಕು. ಹಂಗಾರೆ ಅವಾಗ ಎಲ್ಲರೂ ಮೇಲೆ ನಿಂತ್ಕೊಂಡು ನೋಡಿದ್ವಿ. ಚಾನಲಲ್ಲಿ ನೀರು ಬಿಟ್ಟಿರಲಿಲ್ಲ, ಹಂಗಾಗ್ಬಿಟ್ಟು ಏನೋ ನೀರು ಇರಲಿಲ್ಲ, ಕಾಣಿಸ್ತಾನೂ ಇರಲಿಲ್ಲ. ಹಾಗಾಗ್ಬಿಟ್ಟು ಕೆಳಗಡೆನೇ ಒಂದ್ಸಲ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಬಂದ್ವಿ. ನಾವು ಬಿಫೋರ್ ಬಂದಾಗ ತುಂಬ ನೀರಿತ್ತು ಮತ್ತು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಲಾಸ್ಟ್ ಇಯರ್ ಅಂದ್ಕೊತೀನಿ, ತುಂಬ ಚೆನ್ನಾಗಿತ್ತು. ಬಟ್ ಈ ಇಯರ್ ನೀರು ಮಳೆ ಕೂಡ ಕಡಿಮೆ ಇದೆ, ಹಾಗಾಗ್ಬಿಟ್ಟು ಚಾನಲಲ್ಲೂ ನೀರು ಬಿಟ್ಟಿರಲಿಲ್ಲ. ಹಂಗಾಗ್ಬಿಟ್ಟು ನೀರೇ ಇರಲಿಲ್ಲ, ಕಾಣಿಸ್ತಾನೂ ಇರಲಿಲ್ಲ. ಅದಕ್ಕೆ ನೋಡ್ಕೊಂಡ್ವಿ. ಮತ್ತು ಅಷ್ಟೊತ್ತಿಗೆ ಟೈಮ್ ಕೂಡ ಆಗಿತ್ತು, ನಮಗೆ 9ಗೆ ನಾವು ರೀಚ್ ಆಗಿದ್ವಿ. ಆ್ಯಂಡ್ ಇದನ್ನೆಲ್ಲ ನೋಡಿಕೊಂಡು ನಾವು ಟೆಂಪಲಿಗೆ ಮತ್ತೆ ರಿಟರ್ನ್ ಹೊರಟ್ವಿ ಬೇಲೂರಿಂದ. ಸೊ ಇವಾಗ ರೀಚ್ ಆದ್ವಿ ನಾವು ಟೆಂಪಲ್ಗೆ. ಇವಾಗ ಎಂಟ್ರೆನ್ಸಿಂದ ಹೋಗ್ತಾ ಇದ್ವಿ. ಸೊ ದಿಸ್ ಈಸ್ ಮೈ ಫ್ರೆಂಡ್ ಗಾನವಿ ಆ್ಯಂಡ್ ನೇತ್ರ. ಹಾಯ್ ಮಾಡ್ರೆ ಸುಮ್ಮನೆ ನೋಡ್ತೀನಿ, ಯಾರು ನೋಡ್ಬೋದು. ಇವರು ಕಸಿನ್ಸು. ಸೊ ಇವಳು ಕಸಿನು, ಇವಳು ನನ್ನ ಫ್ರೆಂಡು. ಐ ಥಿಂಕ್ ಕಾಲೇಜ್ ಹೈಸ್ಕೂಲಿಂದನೂ ಫ್ರೆಂಡ್ ನನಗೆ. ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಕ್ಯೂ ಸಿಸ್ಟಮಲ್ಲಿ ಹೋಗ್ಬೇಕಾಗಿತ್ತು. ಆ್ಯಂಡ್ ಫ್ರೆಂಡ್ ನೋಡಿದ್ರೆ ಹೀಗೆ ಕಾಣಿಸುತ್ತೆ. ಮತ್ತು ಕ್ಯೂ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಮ್ಮವರೆಲ್ಲ ಮುಂಚೆನೇ ಹೋಗ್ಬಿಟ್ಟಿದ್ರು, ನಾನು ನನ್ನ ಫ್ರೆಂಡ್ ಹಿಂದೆಯಿಂದ ಹೋಗ್ತಾ ಇದ್ವಿ. ಮತ್ತು ನಾನು ಸೈಡಿಂದ ವೀಡಿಯೋ ಮಾಡಿರೋದ್ರಿಂದ ನಿಮಗೆ ಫುಲ್ ಫ್ರಂಟ್ ಕಾಣಲ್ಲ, ಸೈಡಿಂದ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ ಪುರದಮ್ಮ ದೇವಸ್ಥಾನ. ಮತ್ತು ಅಲ್ಲಿ ಒಂದು ತಗಡು ಕೊಡ್ತಾರೆ, ಅಂಗಡಿಗಳಲ್ಲಿ ಸಿಗುತ್ತೆ, 10 ರೂಪಾಯಿನ 20 ರೂಪಾಯಿನ. ಆ ತಗಡಲ್ಲಿ ನಮಗೇನಾದ್ರು ಕೆಲಸ ಆಗಬೇಕು ಅಂತಿದ್ರೆ ಅದನ್ನು ಬರೆದ್ಬಿಟ್ಟು ಅದಕ್ಕೆ ಮೊಳೆ ಹಾಕಿಬಿಟ್ಟು ಅಲ್ಲಿ ಏನು ಮರದ ಹತ್ರ ಎಲ್ಲ ಅಂಟಿಸಿದಾರೋ ಅಲ್ಲಿ ಚುಚ್ಚಿಬಿಟ್ಟು ಬರಬೇಕು. ಆವಾಗ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಮತ್ತು ಅದನ್ನು ಮಾಡಿಬಿಟ್ಟು ಯಾರ ಹತ್ರನೂ ಶೇರ್ ಮಾಡ್ಬಾರ್ದು, ಇನ್ನೊಬ್ರ ಜೊತೆನೂ ಶೇರ್ ಮಾಡಬಾರ್ದು. ಹಂಗೆ ಇನ್ನೊಂದು ವೀಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್.